ಅಲ್ಲ ಎಲ್ಲ ಪಾಪ ಹೆಣ್ಣಿಲ್ದೆ ಮುದುಕರಾಗೋಯ್ತಾರೆ. ನನಗೆ ಮದುವೆ ಮಾಡೋದಂತೆ, ಮದುವಾಗಿ 2 ಮಕ್ಳಿರೋದು ವಯಸ್ಸರವ್ರಿಗೆ ಕೊಡ್ತಲ್ಲ. ಹಾಂ, ಅವ್ರ ಗೋಳ ಕೇಳಕ್ ಆಯ್ತಾ ಇಲ್ಲ, ಹಂಗಾಗ್ಬಿಟ್ಟದೆ ಹುಡುಗರ್ದು. ಹಾಯ್, ವೆಲ್ಕಮ್ ಟು ಸಕ್ರನಾಡು ಕೆಂಪ. ಯಾವಾಗಲೂ ಆಗ್ಬೇಕಾದ ಕೆಲಸ ಯಾವಾಗಲೂ ಆಯ್ತವೆ. ಹಿಂಗೆ ಅಂದ್ಕೊಂಡು ದಿನಕ್ಕೆ ಕೆಲಸಗಳೇ ಆಗಲ್ಲ, ಸಾಗೋದೇ ಇಲ್ಲ. ಇದು ಆಳು ಬರ್ತಾವ್ರೆ, ಅವ್ರಿಗೆ ಕುಡಿಯೋ ನೀರು ತಗೊಂಡ ಬಿಟ್ರೆ ನೀರು ಇಟ್ಕೊಬರ್ಬೇಕು. ಮತ್ತು ಅವರು ಆರೆ ಗೀರೆ ಕಟಿಂಗ್ ಪ್ಲೇಯರು ಎಲ್ಲ ಪ್ರತಿಯೊಂದು ಕೇಳ್ತಾರೆ. ಸುತ್ತಿಗೆ ತಗೊಂಡ ಎಲ್ಲನೇ ಒದಗಿಸಿ ಕೊಡಬೇಕು. ಸಡನ್ನಾಗಿ ಆ ಥರದಲ್ಲಿ ಬಂದು ಹುಡುಕಿದ್ರೆ ಈ ಕಾಣ್ತಾರೋ ವಸ್ತು ಕಾಣಿಕಿಲ್ಲ. ಎಲ್ಲನೂ ಈಗ ಅದ ಮಾಡ್ಕೊಂಡು ಹೋಗಿ ತಗೊಂಡೋಗಿ ಕೊಡಬೇಕು ಅಲ್ಲಿ ಕೆಲಸಕ್ಕೆ. ಒಟ್ಟು ಈಗ ಒಂದು 6 ಜನ ಬಂದವರೆ. ದಡಿ ನೆಡೋ ಕೆಲಸ, ಟೊಮೊಟೊಗೆ ದಡಿ ನೆಡೋ ಕೆಲಸ ಇವತ್ತಿನ ವಿಶೇಷ ಬ್ಲಾಗ್. ಹೊಲತಕ್ಕೆ ದಡಿ ನೆಡುವಂಥದ್ದು ಟೊಮೊಟೊಗೆ ಎತ್ತ ಏನು ಖರ್ಚು ವೆಚ್ಚ ಎಲ್ಲ ತಿಳಿಸ್ತೀನಿ ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು, ನೋಡ್ತಾಯಿರಿ. ಈಗ ಅರ್ಜೆಂಟಾಗಿ ಅವ್ರಿಗೆ ಏನೇನು ಬೇಕು ಐಟಮು ಕೊಟ್ಬಿಟ್ರೆ ಅವ್ರ ಪಾಡ್ಗೆ ಅವ್ರ ಕೆಲಸ ಮಾಡ್ತಾಯಿರ್ತಾರೆ. ಆಮೇಲೆ ಈ ಮನೆಯದು ಹೇಳ್ತೀನಿ ಬಂದು. ಸದ್ಯಕ್ಕೆ ಈಗ ಒಂದು ನೀರು ಹಿಡ್ಕೊ ಬಂದಾಯಿತು. ಇಲ್ಲಿ ದಡಿ ಎಲ್ಲ ರಾಶಿ ಇದ್ದಾವೆ ನೋಡಿ. ಈಗ ಎಲ್ಲನೇ ತಗೊಂಡಾಗ ಹಾಕೊಂಡು ಹೆಂಗೆ ಮಾಡ್ತಾರೆ, ಏನೇನು ಮಾಡ್ತಾರೆ ಅಂತೆಲ್ಲನೇ ತೋರಿಸ್ಕೊಡ್ತೀನಿ. ಫಿಲ್ಟ್ರ್ ನೀರು ಕುಡಿಯೋಕ್ಕೆ, ಮಾಮೂಲಿ ಕೈ ತೊಳೆಯೋಕ್ಕೆ, ಕುಡಿಯೋಕ್ಕೆಲ್ಲ. ಇನ್ನು ನಾಷ್ಟ ತಂದು ಕೊಡಬೇಕು. ರೋಲ್ ಲೆಕ್ಕನ ನಿಮ್ಮದು? ರೋಲ್ಗೆ ಹೆಂಗೆ? 1200. ಓಹೋ, ಹಾಂ, ಎಲ್ಲನೂ ತಿಳಿಸೋದು ಬೇಡವಾ ಜಗತ್ತಿಗೆ? ಹಾಂ, ರೈತರು ಬಾಳೋ ಗೋಳೋ ಹೆಂಗಿರ್ತದೆ ಅಂತ. ಎಲ್ಲೋ ವಿಜಿ ಇನ್ನೂ ಬರಲೇ ಇಲ್ವಲ್ಲ. ಪಾರ್ಟ್ನರು ಕಣಪ್ಪ. ಹ್ಞೂ ಕಣಪ್ಪ. ಹಾಂ ಹಾಂ, ಪಾರ್ಟ್ನರು. ಅವತ್ತು ಮೊನ್ನೆ ಫೋನ್ ಮಾಡಿದಾಗಲೇ ಆಗ್ಬೇಕಾಯ್ತು ಕೆಲಸ. ಏನು ಮಾಡಿರಿ? ಈ ಮನೆ ಕೆಲಸ ಹಂಗೆಯ ಅಂದ್ಕೊಂಡು ಡೇಟ್ಗೆ ಬರ್ತಾಯಿಲ್ಲ. ಅದು ಮನೆ ಕೆಲಸ ಆಯ್ತಾ ಇಲ್ಲ. ಹಾಂ, ಏನೋ ಮಾಡ್ದೋ. ಇದೇ ಫಸ್ಟ್ ಟೈಮ್ ನಾವು ಟೊಮಟೊನೇ ಮಾಡಿರೋದು ಅಣ್ಣ. ಹಿಂಗಿದ್ದಿದ್ರೆ ಹಂಗೆ ಮಧ್ಯದಲ್ಲಿ ಅದಲ್ಲ ಬರೀ 2 ಎಲೆ ಇಕ್ಕಂಡು ನಾತ್ಕಂಡೆ ಒಮ್ಮೆ ಕಿತ್ತಾಕ್ಬಿಟ್ಟು ಏನಾರ ಹೂವು ಗಿಡ ನೆಟ್ಬಿಡವು. ಆ ನೆಳ್ಳುಂತವು ನೋಡಿದ್ರೆ ಹೊಟ್ಟರಿತದೆ ಗಿಡ. ಹಂಗದೆ, ಅಷ್ಟು ಚೆನ್ನಾಗದೆ. ಬಂದಷ್ಟು ಬರಲಿ. ಒಂದು 10 ಕ್ರೇಟ್ ಸಿಕ್ಕರು 20,000 ಆಯ್ತದೆ. 2,000 ಹಂಗೆ ಏನಾರ ರೈಟ್ ಏನಾರು ಅಪ್ಪ ಆದರೆ. ಹಾಂ, ಈಗಲೇ 1000 ನಡೀತಾ ಇದೆ. ಆಲೇ ಒಂದು 4 ಸಲ ಇದು ಮಾಡಿವಿ, ಟಾನಿಕ್ಕು, ಉಪ್ಪು ಗಿಪ್ಪು ಎಲ್ಲನೇ. ಬರ್ತೀನಿ. ಏನೋ ಈಗ ಕಾಪಿ ತರಬೇಕಾ? ಕಾಪಿ ಟೀಯಾ? ಬಿಸ್ಕೆಟಾ? ಹಾಂ, ಕಾಪಿ ಟೀ ಬಿಸ್ಕೆಟು 1 2 3 4 ಒಂದಂಥವು. 4 ಇಲ್ಲ 5 ಇಲ್ಲ ಒಂದಂಥವು. ಅಕ್ಕಾಕ್ಲು ಅಲ್ಲ ಆಲೆ ಹೂ ಬಿಟ್ಬಿಟ್ಟೆ ಚೊಟ್ಕಡ್ತದೆ. ಇದು ಇನ್ನೂ ನಾತ್ಕಂಡು ಇಲ್ಲೇ ಇದೆ. ಹಾಂ, ಹೇಳಕತ್ತದೆ. ಇವರು ಇಲ್ಲಿ ಇದು ಆಸಿಲ್ಲ ಅಂತಂದರೆ ಗಾಡಿ ಅಲ್ಲಿಗೆ ಹೊಡೆದ್ಬಿಡವು ಮಧ್ಯಕ್ಕೆ. ನಾವು ಎಣ್ಣೆ ಬಿಟ್ಬಿಟ್ಟು ಮೊದಲು ಕುಡಿತಿದ್ದೋ, ಇವಾಗ ಬಿಟ್ಬಿಟ್ಟಿವಿ. ನೀವು ಯಾವ್ದು ಕೊಡ್ತೀರಿ? ಅಡ್ಮಿರಲ್ಲು. ಓ, ಚೆನ್ನಾಗಿ ಹೇಳ್ದ ಅಣ್ಣ ಈಗ. ಹಾಂ, ಅದೇ ಕುಡಿದ್ಬಿಟ್ಟಿಲ್ಲ ಮನೆ ಕಬಿಡು ಅಂತ. ಇಲ್ಲೆಲ್ಲೂ ಎಣ್ಣೆ ಪಣ್ಣೆ ಸಿಗಿಕಿಲ್ಲಕನ ಮಾರಿಕಿಲ್ಲ. ಯಾವುದಾದ್ರೂ ಊರಲ್ಲಿ ಏನಾದರೂ ವಿಷಯಗಳೇನಾದರೂ ಗೊತ್ತಾಗಬೇಕು, ಯಾರಿಗಾರ ಗೊತ್ತಿಲ್ಲ ಅಂತಂದರೆ ಈ ಥರ ಅಂಗಡಿ ಹತ್ರ ಬೆಳಗ್ಗೆ ಎಲ್ಲ ಕಾಫಿ ಟೀ ಕುಡ್ಕೊಂಡು ಪ್ರತಿಯೊಂದು ಗ್ರಾಮದ ವಿಷಯನೂ ಬೇರೆಯವ್ರ ಮನೆ ವಿಷಯ ಎಲ್ಲನೇ ಮಾತಾಡ್ತಾ ಕೂತಿರ್ತಾರೆ. ಗೊತ್ತಿಲ್ಲದೆ ಇರೋರಿಗೂ ಗೊತ್ತಾಗುತ್ತೆ ಇಲ್ಲಿ ಅಂಗಡಿ ಹತ್ರ ಬಂದಾಗ. ಯಾಕೆಂದರೆ ಬೇರೆ ಊರವರೆಲ್ಲ ಬಂದು ಕೂತಿರ್ತಾರಲ್ಲ, ಅವರು ಇಲ್ಲಿಂದ ಎದ್ದು ಅವ್ರ ಕಡೆ ಹೋದಾಗ ಊರಲ್ಲಿ ಸ್ಪೆಡ್ಡು ಇಲ್ಲಿ ತಿಳ್ಕೊಂಡ ಮ್ಯಾಟ್ರನ್ನ ಹಿಂಗಂತೆ ಹಿಂಗಂತೆ ಅಂತ ಮಾತಾಡುವಂಥದ್ದು. ಹಿಂಗೆ ನಮ್ಮ ಹಳ್ಳಿ ಕಡೆ ಕೂತ್ಕೊಂಡು ಪ್ರತಿಯೊಬ್ಬರು ಹಿಂಗೆ ನೀನೇನು ಮಾಡಿದೆ, ನೀನೇ ಬೆಳೆ ಮಾಡಿದೆ, ಹಿಂಗೆ ಏನೋ ಎತ್ತ ಅನ್ಕಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೊಲ್ತಕ್ಕೆ ಹೋಗಂಟ ಇಲ್ಲಿ ಗದ್ದೆ ತಾವು ಟೈಮ್ ಪಾಸ್ ಮಾಡುವಂಥದ್ದು. ಇಲ್ಲಿ ಟೀ ತಗೊಳಕ್ಕೆ ಬಂದೆ ನಾನು. ಟೀ ಬಿಸ್ಕೆಟ್ ತಗೊಂಡು ಬಂದೆ. ಈಗ ಬನ್ನಿ ಪಟಾಪಟ್ ಅಣ್ಣ ಬಣ್ಣ ಬನ್ನಿ ಇಲ್ಲರ ಇಲ್ಲಿ ಒಂದು ಸಮಾಗಿರುತ್ತೆ. ಬೆಡ್ ಮೇಲೆ ಮುಡ್ಬಿಡ್ತೀನಿ ಇಲ್ಲಿ. ಇಟ್ಕಣ ಹಿಂಗೆ. ಹಾಂ, ನಾನು ಕಾಣಿಸ್ತದನ. 15 ಲಕ್ಷ ತಗೊಬಂದ್ರೆ ಮದುವೆ ಮಾಡ್ತೀಯಾ? 15 ಲಕ್ಷ ತಗೊಬಂದ್ರೆ ನೀನೇ ಗಂಡಸು ಮದುವೆ ಮಾಡ್ಸಕ್ಕೆ. 5 ಲಕ್ಷ ಕೊಡು, ಆಯ್ತು ಮಾಡ್ಸ್ಕೊಬರ್ತೀನಿ. ಮಾತಾಡೋ 5 ಲಕ್ಷ ಕೊಡು.
5 ಲಕ್ಷ ಕೊಡ್ಬಿಟ್ಟು ಎಲ್ಲ ಇಲ್ಲಿ ಮದುವೆ ಮಾಡ್ಕೊಬತ್ತಾ ಇಲ್ವಾ ಈಗ 5 ಲಕ್ಷ 15 ಲಕ್ಷ 10 ಲಕ್ಷ ನೀನ್ ನೋಡ್ಕೊಳಕ್ಕೆ ಕಮಿಷನ್ ಆಯ್ತು ಏನೋ 1 ಲಕ್ಷ ತಿನ್ಲಿ ಅಲ್ಲ ಎಲ್ಲ ಪಾಪ ಹೆಣ್ಣಿಲ್ದೆ ಮುದುಕರಾಗಿ ಹೋಯ್ತಾರೆ ನನಗೆ ಮದುವೆ ಮಾಡೋದಂತೆ ಮದುವಾಗಿ 2 ಮಕ್ಳು ಇರೋದು ವಯಸ್ಸರವ್ರಿಗೆ ಕೊಡ್ತಲ್ಲ ಅವ್ರ ಗೋಳ ಕೇಳಕ್ ಆಯ್ತಾ ಇಲ್ಲ ಹಂಗಾಗ್ಬಿಟ್ಟದೆ ಹುಡುಗರದು ಹಾಗೆಲ್ಲ ಒಂದು ಟೈಮಲ್ಲೇ ಹೆಣ್ಮಕ್ಳು ಇದ್ರ ಕಷ್ಟ ಆಗಿತ್ತು ಜೀವನ ಮದುವೆ ಮಾಡೋದು ಹೆಂಗಪ್ಪ ಅಂತ ಉಣ್ಣಕ್ಕೆ ತಿನ್ನಕ್ಕೆ ಇಲ್ಲ ಆಗ ಈಗ ಅಯ್ಯೋ ಯಾಕಾರು ಗಂಡು ಹುಡಿಸ್ತೆ ಹೆಣ್ಣು ಸಿಗ್ತಾ ಇಲ್ವಲ್ಲ ಅಂತಾರೆ ಕೊಟ್ಬಿಡು ಏನ ಸುತ್ತಿಗೆ ಇದು ಕಟ್ನೆ ತಗೊಂಬಂದಿಲ್ವಾ ಒಂದು ಕಟ್ನೆ ತಗೊಂಬಂದಿವ್ನೆ ನೋಡಿಲ್ಲ ಸುತ್ತಿಗೆ ನೋದೆ ಅಲ್ಲಯ್ಯ ಅಲ್ಲಿಡಿಯಪ್ಪ ಹಿಡ್ದೀವ್ನಿ ಅವ್ರನ್ನ ಕೊಡೋಣ ಸಾಕು ಸ್ಪೀಡ್ ನೋಡು ಹೆಂಗ್ ಹೋಯ್ತದ ಕುಡಿಯೋಣ ತಗಂದೆ ಇದು ಹೆಂಗೆ ಅಂತಂದರೆ ಇದು ಯೂಟ್ಯೂಬ್ ವಿಡಿಯೋ ಅಲ್ವಾ ಮಿನಿಮಮ್ ಅಲ್ಲಿಗೆ 15-16 ನಿಮಿಷ ವಿಡಿಯೋ ಆಗಬೇಕು ರೀಲ್ಸ್ ಆಗಿದ್ರೆ ಇಷ್ಟೊತ್ತೆಲ್ಲ ಒಂದ್ಗಳಿಗೆ ಹಿಂಗೆ ಒಂದು 10-15 ಸೆಕೆಂಡು ಮಾತಾಡ್ಬಿಟ್ಟು ಜೈ ಅನ್ಸ್ಬಿಡ್ಬೋದಾಯ್ತು ಏಕೆಂದರೆ ಅದರಲ್ಲಿ ಹಿಂಗೆ ಸ್ಪಷ್ಟವಾಗಿ ಎಲ್ಲನೇ ಮಾಹಿತಿ ತಿಳಿಸೋಕ್ಕಾಗಲ್ಲ ರೀಲ್ಸಲ್ಲಿ ಅದಕ್ಕೆ ಯೂಟ್ಯೂಬು ವಿಜಯ್ ಬತಾವನೆ ಯಾರೇ ತಗೊಂಡೆ ತಂತಿ ತಗೊಂಡೆ ಅವನು ಬತಾವನೆ ಏನೋ ನಾನು ಕುಡಿಕಿಲ್ಲ ಏನು ಮಾಡಿರಿ ನಾನ್ ವೆಜ್ ತಿನ್ನುವಂಗಿಲ್ಲ ಎಣ್ಣೆ ಕುಡಿಯುವಂಗಿಲ್ಲ ಶುಗರು ಇದು ಐಟಮ್ ಯಾವುದು ತಿನ್ನುವಂಗಿಲ್ಲ ಏನು ಮಾಡಿ 40 ವರ್ಷಕ್ಕೆ ಹಂಗೆ ಆಗ್ಬಿಟ್ಟದೆ ಏನು ಮಾಡೋಂಗಿಲ್ಲ ಯಾರೋ ಅಣ್ಣ ಕಾಲದಿಂದ ಎಣ್ಣೆ ಹೊಡೆದಿಲ್ವೇನೋ ಅದಕ್ಕೆ ಚೆನ್ನಾಗವನೆ ಹಂಗೆ ಹೇಳಿ ಮತ್ತೆ ಎಲ್ಲ ಎಣ್ಣೆ ಕುಡ್ದು ಹೊಂಟಾಗವ್ರೆ ಕಾರಣ ಈಗ ಎಂಥ ಗಟ್ಮುಟ್ಟು ವ್ಯಕ್ತಿನೂ ಎಣ್ಣೆ ಕುಡಿತು ಅಂದ್ರೆ ಹೋಯ್ತು ಅಂಥದ್ರಲ್ಲಿ ಯಾರಪ್ಪ ಅಡ್ಮಿರಲ್ ಕೇಳ್ತಿದಾರ ಭೂಪ ಒತ್ನಂತೆ ಟೀ ಕುಡಿಯೋ ಟೈಮ್ಗೆ ಅಡ್ಮಿರಲ್ ಕೇಳ್ತದಿಲ್ಲ ನೀನು ಸ್ಟಾರ್ಟಿಂಗ್ ಇದನ್ನೇ ಹಾಕ್ತೀನಿ ಫೇಮಸ್ ಮಾಡ್ತೀನಿ ಬಾ ಫೇಮಸ್ ಮಾಡ್ತೀನಿ ಕುಡಿಯೋದನ್ನ ಹಾಕಿಕ್ಕಿಲ್ಲ ಸಾ ಬನ್ನಿ ಒಂದು ಆರೆಯ ಕತೆ ಒತ್ತರಿಂದ ಆರೆ ಹುಡುಕಿರೋದು ಇವ್ರತಾವ ನಿಂತವ್ ಕೇಳೋದು ನೀನು ಯಾರೋ ತಗೊಂಡೋಗಿದ್ದಿ ಅನ್ನೋದು ಇನ್ನೊಬ್ರು ತಗೋಗೋದು ಅವರು ಅದೆಲ್ಲೋ ಅದೇ ಅನ್ನೋದು ಹಂಗೆ ಹೇಳಿ ಆರೆ ಸಿಕ್ಕಿರ ಕೊನೆಗುವೆ ಪರವಾಗಿಲ್ಲ ಸಾಕು 4 ಆರೆ ಸಾಕಣ ಸಾಕು ತಗೋಣ ಏನ ಅವ್ರು ಬಿಡಿ ಈ ಹುಡುಕಿರೋದೇ ಕಷ್ಟ ಅಣ್ಣ ಇದ್ರು ಕೊಡಿಕಿಲ್ಲ ಕಣ ಒಂದ್ ದಾರ್ಯಾಗ 8 ಕಿಲೋಮೀಟರ್ ಆಗೋನಿ ಒಂದ್ ದಾರ್ಯಾಗ 3 ಕಿಲೋಮೀಟರ್ ಆಗೋನಿ ಈಗ ಅಲ್ಲಿ ಸುತ್ಕೊಂಡೆ ನೀನ್ ಬಿಡಿ ಸೇದ್ವೆ ನೀನು ಕಾಪಿ ರೈಟ್ಸ್ ಅಂತಂದ್ರೆ ಬರ್ಬೇಕು ಮಾಡ್ತೀನಿ ನೋಡಿ ಅಲ್ಲೇ ಹೂ ಕಟ್ಟದೆ ಇನ್ನೇನು ಈಚು ಕಾಯಿ ಬಿಡ್ತದೆ ಟೊಮೊಟೊ ಅದಕ್ಕೆ ಪಿಗ್ಗುಳಿ ನೀಡೋಕ್ಕೆ ಈಗ ಪೈರು ತಂದಿರೋದು ಪಿಗ್ಗುಳಿ ನೀಡೋಕ್ಕೆ ಅಂತ ಅಂದ್ಬಿಟ್ಟು ಇದು ಸ್ಟಾರ್ಟಿಂಗು ಒಂದು 10 ಪೈರು ನೆಟ್ಟಿದೆ ಅವು ಹೆಂಗವೆ ಅಂತಂದರೆ ಎಲ್ಲ ಏನಾರ ಈ ಬ್ಯಾಚು ಹಿಂಗೆ ಇದ್ದಿದ್ಬಿಟ್ಟಿದ್ರೆ ಅದ್ರ ಕಥೆನೇ ಬೇರೆ ಏನು ಮಾಡಿರಿ ಪೈರು ಇಲ್ಲಿ ಮೊದಲು ನೆಟ್ಟವು ಆಲೆ ಎಲ್ಲ ಮಲ್ಗೋಗದೆ ಇಷ್ಟೊತ್ತಿಗೆ ದಾರ ಹಾಕ್ಬೇಕಾಯ್ತಿದ್ಕೆ ಹಿಂಗದೆ ಇಲ್ಲಿ ನೆಳ್ಳಲ್ಲಿ ಈ ಥರ ಅದೇ ಅವು ಹಿಂಗವೆ ಕೆಲವಂತವು ಈಗ ತಗೊಬಂದಿರೋ ಪೈರ್ದಂಗವೆ ಏನು ಮಾಡಿದ್ರು ಮೇಕೆ ಹೇಳ್ತಾ ಇಲ್ಲ ಅದು ಕಬ್ಬನ ಕೂಳೆ ಹೊರವಾಗಿರೋ ಕಬ್ಬನ ಕೂಳೆ ಆದ್ರೂ ಬಿದ್ರು ಈಗ ಹಾಕ ಬಂದ್ಬಿಡೋದ ಅಟಿಗೆ ಹೋಗಿದ್ದು ಬರ್ತೀನಿ ಒಂದು 5 ನಿಮಿಷ ಬಂದಿಯಾ ಬಿದ್ರ ತರಕ್ಕೆ ಏನು ಲಾಸ್ಟ್ ಆ ಕಡೆ ಲಾಸ್ಟ್ ಬಂದಲ್ಲ ಹಾಂ 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 ಅಟಿಗೆ ಹೋಗಿದ್ದು ಬಂದ್ಬಿಡ್ತೀನಿ ನೀರು ಏನು ಮಾಡ್ತಾದಿಲ್ಲ ಹಾಂ ಹೋಗಿ ಒಳಗೆ ಒಳಗೆ ಓದ್ಬಿಡ್ತೀನಿ ಮಕ ಉರ್ಗಿಸ್ಕೊಂಡು ನೋಡಿದ್ರೆ ಏನೋ ಒಳ್ಳೆ ಇಲ್ಲಿ ಹ್ಞೂ ಹಿಡ್ಕಲ್ಲ ಎಲ್ಗೋದಿಲ್ಲ ಎಲ್ಲಿ ಜಾಗ ಇದ್ದದು ಎಲ್ಗೋದೆ
ಈ ತಂತಿ ಬಂದು ನಮ್ಮ ಸೌಂತೆಕಾಯಿ ಗಿಡ, ಸೌಂತೆಕಾಯಿ ಹಾಕಿದ್ದವು. ಅದೊಂದೇ ಬೆಳೆ ಬೆಳೆದಿದ್ದು ಸೌತೆಯ ಬಿಚ್ಕೊಂಡೋಗಿ ಮುಳುಗಿದಂಥ ತಂತಿ. ಆವಾಗ ಅದೆಷ್ಟೆಷ್ಟು ಕೊಟ್ಟಿದ್ವು ಗೊತ್ತಿಲ್ಲ. ನೋಡಿ ಬಿರಿ ಹೊಡಿಯ ತೋರಿಸ್ತೀನಿ. ಯಾರಾದರೂ ನಮ್ಮ ಹಳ್ಳಿಯರು ರೈತರು ವಿಡಿಯೋ ನೋಡಿದ್ರೆ ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂತಂದರೆ ಎಲ್ಕಾಗ ಗೊತ್ತಿರೋದೆ ರೈತರಿಗೆ. ಯಾರ ದೊಡ್ಡ ದೊಡ್ಡ ಶ್ರೀಮಂತರ ಯಾರು ನೋಡಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಈ ಬಿರಿಗೆ 370 ರೂಪಾಯಿ ತಗೊಂಡ್ರು. ಒಂದು ಕಟ್ಟಲ್ಲಿ 50 ಇರ್ತವೆ ಅಂತ ಅಂದ್ಬಿಟ್ಟು 370 ರೂಪಾಯಿ ತಗೊಂಡ್ರು. ಬಿರಿ ತಂತಿಯ ಎಳೆದಿ ಕಟ್ಟಕ್ಕೆ ಹೊಡಿತಾ ಇರುವಂಥದ್ದು, ಬಿರಿ ಹೊಡಿತಾ ಇರುವಂಥದ್ದು. ಅದೇ ಆಲೆ ಎಟ್ಕೊ ಬರ್ತಾರೆ ನೀಟಾಗಿ, ಒಳ್ಳೆ ದಡಿಯ ನೀಟಾಗಿ ನೆಟ್ಬಿಟ್ಟು ತಂತಿಯ ಭದ್ರಾಗಿ ಎಳೀತು ಅಂತಂದರೆ ಒಂದು 3 ಬೆಳೆಗೆ ಹಳ್ಳ ಅಡಿಕಿಲ್ಲ, ಚೆನ್ನಾಗಿ ಬೆಳಿಬೋದು. ದಡಿ ಮಾತ್ರ ಭದ್ರಾಗಿ ನಡಿಯೋಣ, ಅಳ್ಳಾಡಬಾರ್ದು 3 ಬೆಳೆಗೆ. ಹಂಗೆ ನಡಿ, ನೀಟಾಗಿ ನೆಟ್ಬಿಟ್ಟು ಇದಾದಮೇಲೆ ಯಾವ್ದಾರ ಇನ್ನು 2 ಬೆಳೆ ಮಾಡಿದ್ರೆ ಆಯ್ತದೆ. ಕಬ್ಬನ ಕುಳಿ ಅಲ್ವಾ, ಅದಕ್ಕೆ ನಿಮಗೆ ಎಲ್ಲ ಅಭ್ಯಾಸ ಇರ್ತದೆ ಚೆನ್ನಾಗಿ ಇದೇ ಕೆಲಸ ಮಾಡೋದ್ರಿಂದ. ಅದಕ್ಕೋಸ್ಕರ ಹೇಳ್ತಾ ಇರೋದು. ನಮಗಂತೂ ಅದು ಅನುಭವ ಇಲ್ಲ. ಒಂದೇ ಒಂದು ಸಲ ಸೌತೆ ಹಾಕಿ ದಡಿ ನಡೆಸಿದೆ ಅಷ್ಟೇ ಬೇರೆಯವ್ರ ಕೈಲಿ. ಅದು ಬಿಟ್ಟರೆ ನಾವು ಇನ್ನೂ ಟೊಮಟೊ ಗಿಮಟೊ ಏನೋ ಜಾಸ್ತಿ ಮಾಡಿರ್ನಿಲ್ವಲ್ಲ, ಎಲ್ಲ ಸಾಯೋದ್ರಲ್ಲಿ ಅದೇ. ಇಲ್ಲಿ ಒಮ್ಮೆಗೆ ಅವು ಸತ್ತೇ ಹೋಗವೆ ಇನ್ನೂ. ಅಯ್ಯೋ ಏನದೋ ಕಾಣೆ ಒಟ್ಟಿನಲ್ಲಿ ನೋಡಮ್ಮ. ಬೆಳಿಗ್ಗೆ 7 ಗಂಟೆ ಬಂದಾಗ ಇಲ್ಲಿ ಆಲೆ ದಡಿ ನೆಟ್ಟಾಯಿತು, ತಂತಿ ಎಳ್ದಾಗದೆ. ಇನ್ನು ಲಾಸ್ಟು ಆ ಕಡೆ ಎಳಿತಾವ್ರೆ. ಎಷ್ಟು ಒಂದು 9 ಗಂಟೆ ಈಗ ಕರೆಕ್ಟಾಗಿ 9 ಗಂಟೆ. 7ರಿಂದ 8, 8ರಿಂದ 9, ಬರೀ 2 ಅವರ್. ಅದೇ ನಾವು ಒಂದು ಇಬ್ಬರು ಏನಾರು ಸೇರ್ಕೊಂಡು ಈ ಕೆಲಸ ಮಾಡ್ತೀವಿ ಅಂದರೆ 2 ದಿನ ಆಗೋದು. ಅವೆಲ್ಲನೇ ಗುಂಡಿ ಹೊಡೆದು ದಡಿ ಒತ್ತಾಕಂದು ಒಂದು ಎಟ್ಟಿ ತಂತಿ ಎಳೆದು. ಅದಕ್ಕೆ ಹೇಳೋದು ದೊಡ್ಡವರು, ಹನಿ ಹನಿ ಗೂಡಿದ್ದಾರೆ ಹಳ್ಳ, ತೆನೆ ತೆನೆ ಗೂಡಿದ್ದಾರೆ ಬಳ್ಳ ಅಂತ ಕಾಣದೆ ಹೇಳಲ್ಲ. ನೋಡಿ ಮುಗಿಸೇ ಬಿಟ್ರು. ಹಾಂ ಹಾಗೆ ಹೋಯ್ತು. 2 ಗಂಟೆ ಟೈಮ್ಗೆ ಆಗೋಯ್ತು ಕೆಲಸ. ಹಂಗೆ ಫಿನಿಸು. ಇದೊಂದು 2 ಸಾಲ ಹೇಳಿದ್ರೆ ಮುಗ್ದೇ ಹೋಯ್ತು. ನೆಕ್ಸ್ಟ್ ಎಲ್ಲಿ ಒಪ್ಕೊಂಡಿದ್ರೆ ಬೇರೆ ಕಡೆ? ಅದು ದೊಡ್ಡ ಪ್ಲಾಟ ಹಿಂಗೆ ಚಿಕ್ಕ ಪ್ಲಾಟ? ದೊಡ್ಡದ ಚಿಕ್ಕದ ಒಟ್ಟಿನಲ್ಲಿ? ಹಾಂ ದೊಡ್ಡ ಪ್ಲಾಟ ಅವತ್ತೊಂದು ಪ್ಲಾಟ್ ಇರ್ತದೆ ಜೋರಾಗೆ. ಹಾಂ ತಂತಿ ಎಳೆದಾದ್ಮೇಲೆ ವೈರ್ ಎಳಿಬೇಕು. ತಂತಿಯಿಂದ ಕೆಳಗೆ ತಗೊಂಡು ಬಂದಿರಲಿಲ್ಲ. ಅದಕ್ಕೆ ಈಗ ಇಲ್ಲಿ ನಾವು ಸುಂಕತಣ್ಣವರು ಇಲ್ಲಿಗೆ ಓಡ್ ಬಂದು ಒಂದು 5-6 ಕಿಲೋಮೀಟ್ರ್ ಆಯ್ತದೆ ಅಲ್ಲಿಂದ. ಬೇಗ ಬಂದು ಇಲ್ಲಿ ತಗೊಂಡೋಗಿ ಕೊಡಮ್ಮ ಕೆಲಸ ಅಲ್ಲಿ ಬಿರ್ಬಿರ್ನೆ ಅಂತ ಅಂದ್ಬಿಟ್ಟು ಅವ್ರು ಆಲೆ ತಂತಿ ಎಳ್ದು ಆಗೋಗಿತ್ತು. ಇನ್ನೇನು ಊಟ ತಂತಿ ಇವೆರಡೇ ವೈರು, ಇವೆರಡೇ ಕೆಲಸ ಉಳ್ಕೊಂಡಿದ್ದು. ಅದಕ್ಕೋಸ್ಕರ ಇದು ಬಂದು ಸುಂಕತಣ್ಣವರು ನಮ್ಮ ಪಂಚಾಯಿತಿ ಅದು ಅಲ್ಲಿ ನೋಡ್ತಾ ಇರೋದು. ಯಾಕಪ್ಪ ಏನು ಮಾಡಿದೆ? ಹಾಂ ಅವ್ರ ಮನೇಲಿದ್ದು ಅವ್ನು ಊಟ ತಗೊಬತ್ತಾನೆ, ನಾನು ವೈರ್ ತಗೊಬಂದೆ. ಕುಡ್ಲಿ ಐತೆ ತಗೊಳ್ಬೇಕಾರೆ? ಇಲ್ಲಿ ಕುಡ್ಲೆಯ? ಹಾಂ ವಿಜಿ ಒಂದು ಮೈ ಈ ಥರ ಎಲ್ಲ ತಂತಿ ಎಲ್ಲನೇ ಎಳ್ದಾದ್ಮೇಲೆ ಈಗ ವೈರ್ ಬಿಡುವಂಥದ್ದು. ಯಾಕೆಂದರೆ ಈ ಟೊಮೊಟೊ ಗಿಡಕ್ಕೂ ಹಲ್ಗೂ ಎತ್ತಿ ದಾರನ ಕಟ್ಟೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ತುಂಬ ದೂರ ಇರೋ ಉದ್ದ ಲಾಂಗ್ ಆಯ್ತದೆ ಅಂತ ಈ ಥರ ನುಲ್ಗೆ ಹಾಕೊಂಡು ಈಗ ವೈರ್ ಎಳಿತಾ ಇರುವಂಥದ್ದು. ಟೈಟಾಗಿ ಎಳಿರೋಣ. ಹಾಂ ಫುಲ್ ಟೈಟಾಗಿ. ಹಾಂ ಇದಕ್ಕೆ ಈಗ ಕಟ್ಟಾಕ ಬರೋದು ಟೊಮೊಟೊ ಕಟ್ಟ. ಈ ವೈರ್ಗೆ ಟೊಮೊಟೊ ಕಟ್ಟಾಕೋದು. ಪೂರ್ತಿ ಎಲ್ಲ ಮುಗಿದೋಯ್ತು. ದಡಿ ನೆಟ್ಟಿ ಎಲ್ಲ ಮುಗಿದೋಯ್ತು. ಈಗ ಲಾಸ್ಟು ಈಗ ವೈರ್ ಬಿಟ್ರೆ ಮುಗೀತು. ವೈರು ಬಿಟ್ರೆ ಇದ್ರ ಕೆಲಸ ಮುಗೀತು. ಇನ್ನೇನಿದ್ರು ಕಳೆ ಪಳೆ ಮೇಂಟೈನ್ ಮಾಡ್ಕೊಂಡು, ಔಷಧಿ ಮೇಂಟೈನ್ ಮಾಡ್ಕೊಂಡು ದಾರ ಹಾಕೋತಾ ಇರೋದೆ ಇದ್ರ ಕೆಲಸ. ಕಬ್ಬನ ರೇಟ್ ಒಳ್ಳೆ ಸಕ್ಕತ್ತಾಗದ. ಈಗ 3700ರಿಂದ ಹಿಡ್ದು 4000 ರೂಪಾಯಿ ತನಕನೂ ರೈತರಿಗೆ ಸಿಗ್ತಾ ಇರುವಂಥ ರೇಟೆಯ ತೆನ್ಗಬ್ಬು ಸಕ್ಕತ್ತಾಗದೆ. ತೆನ್ಗಬ್ಬು ನಮ್ಮದಲ್ಲ, ಪಕ್ಕದ ಗದ್ದೆಯವ್ರದ್ದು. ಮುಗೀತು. ಈಗ ಇಲ್ಲಿಗೆ ಒಂದು ಲೈನ ಈ ಪಾಠ ಏನಾರ ಈಗ ವೈರ್ ಹೇಳ್ಕೊಬತ್ತು ಅಂತಂದರೆ ಇನ್ನು ಮುಗೀತು ಕೆಲಸ ಟೊಮೊಟೊದ್ದು. ನಾವು ದಾರ ಹಾಕಬೇಕು. ದಾರ ತಗೊಬಂದ್ಬಿಟ್ಟು ದಾರ ಹಾಕಬೇಕು. ಮುದ್ದೆ, ಅನ್ನ, ಹಪ್ಪಳ, ಒಳ್ಳೆ ತರಕಾರಿ ಸಾರು ಎಲ್ಲನೇ ಮಾಡಿಸಿದ್ದು. ಊಟ ಕೊಟ್ಬಿಟ್ಟು ಬಂದೆ. ಟೋಟಲು 2600 ರೂಪಾಯಿ. 2600 ರೂಪಾಯಿ ಅವ್ರಿಗೆ ಲೇಬರ್ ಚಾರ್ಜು ಕೊಟ್ಟಿರೋದು. ಎಲ್ಲ ಸಣ್ಣ ಪುಟ್ಟ ಐಟಮ್ ಎಲ್ಲನೇ ಈಗ ಅಲ್ಲಿ ಹೊಸ್ಮನೆ ಹತ್ರ ಮಡಗ್ಬಿಟ್ಟು ಹೋಗ್ತಾರೆ. ಅಲ್ಲೇ ಕೆಲಸ ಎಲ್ಲ ಮುಗ್ದೋಯ್ತು ಅವ್ರದ್ದು. ಬರೀ ಅವ್ರ ಖರ್ಚೆ 2600 ರೂಪಾಯಿ. ದಡಿ ನೆಟ್ಟಿ
ಅದಕ್ಕೆ ದಾರ ಬಿಟ್ಟು ತಂತಿ ಎಳ್ದು ವೈರ್ ಬಿಡುವಂಥ ಕೆಲಸಕ್ಕೆ ಒಂದು 2.5-3 ಅವರ್ ಒಳಗೆ ಕೆಲಸ ಮುಗಿದೋಯ್ತು ಒಟ್ಟಿನಲ್ಲಿ. ಆ ರೋಲ್ ಲೆಕ್ಕ ಅವ್ರದ್ದು, ರೋಲ್ಗೆ 1500 ರೂಪಾಯಿ ಅಂತ ಹೇಳಿದ್ದವರು. ಓಕೆ, ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಆಮೇಲೆ ಇನ್ನೊಂದು ಬೇಜಾರು ಏನಪ್ಪ ಅಂತಂದರೆ, ಇಷ್ಟೆಲ್ಲ ಆ ಕೆಲಸದ ಮಧ್ಯೆನೋ ಕ್ಯಾಮ್ರಾ ಹಿಡ್ಕೊಂಡು ಏನೋ ಒಂದು ವೀಡಿಯೋ ಮಾಡಮ್ಮ, ಹಿಂಗೆ ಲಾಕ್ಸ್ ಮಾಡಮ್ಮ ಅಂತ ವೀಡಿಯೋ ಮಾಡಿದ್ರು ವ್ಯೂಸ್ ಬರೋದು 8,000 10,000 ರೈತರದು. ಇನ್ನು ಕೆಲವೊಂದು ಯಾವುದೋ ಬೇಕಾದ್ರೆ ಒಂದು 30-40 ಸಾವಿರ 50,000 ಗಂಟೆ ಹೋಗ್ಬೋದು. ಇವು 10,000 ದಾಟಲ್ಲ. ಅದೇ ಸಿಕ್ಕಾಬಿಟ್ಟೆ ಬೇಜಾರಾಗೋದು. ಯಾಕೆಂತಂದರೆ ಇದು ಎ ಸರ್ಟಿಫಿಕೇಟ್ ವೀಡಿಯೋ ಅಂತೂ ಎಲ್ಲ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಯು ಸರ್ಟಿಫಿಕೇಟ್ ವೀಡಿಯೋಸು ಆಲ್ಮೋಸ್ಟು ನಾನು ಮಾಡುವಂಥದ್ದು. ಅಂಥದ್ರಲ್ಲೂ ನಮ್ಮ ವೀಡಿಯೋಗಳು ಓಡೋದೇ ಇಲ್ಲ. ಕೋಟ್ಯಾಧೀಶ್ವರರು ಲಾಕ್ಸ್ ಮಾಡ್ತಾರೆ, ಲಕ್ಷ ಓಡ್ತವೆ. ನಮ್ಮ ಇಂಥ ಮನೆಯಲ್ಲಿ ನಾವು ವೀಡಿಯೋ ಮಾಡ್ತೀವಿ, ನಮಗೆ ಓಡೋದೇ ಇಲ್ಲ. ಅದೇನೋ ಹಳ್ಳದ ಕಡೆನೇ ನೀರು ಹರಿಯೋದು ಅಂತಾರಲ್ಲ, ಹಂಗೆ ಶ್ರೀಮಂತರಿಗೆ ವ್ಯೂಸು ಬರ್ತದೆ, ದುಡ್ಡು ಸೇರ್ತದೆ, ದುಡ್ಡು ಇರ್ತದೆ ಬೇಕಾದಷ್ಟು. ನಮ್ಮಂಥರು ಏನು ಮಾಡಿದ್ರು ಓಡೋದೇ ಇಲ್ಲ, ಏನು ಮಾಡೋಕ್ಕಾಗಿಲ್ಲ. ಓಕೆ, ಥ್ಯಾಂಕ್ ಯು, ಬಾಯ್.